ಫಸ್ಟ್ ಈ ವಿಡಿಯೋನ ಬೇಗ ಸ್ಕ್ರೋಲ್ ಮಾಡಿ, ಇಲ್ಲ ಅಂದರೆ ನೀವು ಡೈಲಿ ವರ್ಕೌಟಲ್ಲಿ ಮಾಡ್ತಾರೆ ಈ 5 ಮಿಸ್ಟೇಕ್ನ ನಾನು ಹೇಳ್ಕೊಟ್ಬಿಡ್ತೀನಿ. ನೀವು ಈ ಮಿಸ್ಟೇಕ್ಗಳು ಮಾಡ್ತಿರೋದಕ್ಕೆ ನೀವು ಎಷ್ಟು ವರ್ಕೌಟ್ ಮಾಡಿದ್ರೆ ನಿಮ್ಮ ಬಾಡಿಲಿ ಏನು ಚೇಂಜಸ್ಸೇ ಕಾಣಿಸ್ತಾ ಇಲ್ಲ. ಡೈಲಿ ಎಷ್ಟು ವರ್ಕೌಟ್ ಮಾಡ್ತೀಯ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ, ವರ್ಕೌಟ್ನ ಎಷ್ಟು ಕರೆಕ್ಟಾಗಿ ಮಾಡ್ತೀಯ ಅನ್ನೋದು ಮ್ಯಾಟ್ರ್ ಆಗೋದು. ನಂಬರ್ 1 ಹೈ ನೀಸ್, ಕೈ ಕೆಳಗಡೆ ಇದೆ, ಅದು ರಾಂಗ್. ಕೈ ಮೇಲೆ ಇಟ್ಕೊಂಡು ನೀಸ್ನ ಟಚ್ ಮಾಡಬೇಕು. ನಂಬರ್ 2 ಜಂಪಿಂಗ್ ಜಾಕ್ಸ್, ಕೈ ನೋಡಿ ಕೈ ಫೋಲ್ಡ್ ಆಗಿದೆ, ಅದು ರಾಂಗ್. ಕೈ ಸ್ಟ್ರೈಟ್ ಆಗಿರಬೇಕು, ಕ್ಲಾಸ್ಪ್ ಮಾಡಿ ಇಲ್ಲಿ ತೈಸ್ ಟಚ್ ಮಾಡಬೇಕು, ಅದು ರೈಟ್. ಹಾಗೆ ಪುಷಪ್ಸ್ ನೋಡಿ, ಫುಲ್ ಬಾಡಿ ಅಪ್ಪರ್ ಬಾಡಿ ಒಂದೇ ಎದ್ದೇಳ್ತಾ ಇದೆ, ಅದು ರಾಂಗು. ಫುಲ್ ಬಾಡಿ ಸ್ಟ್ರೈಟಾಗಿ ಕೆಳಗಡೆ ಹೋಗಬೇಕು, ಸ್ಟ್ರೈಟಲ್ಲಿ ಮೇಲೆ ಬರಬೇಕು, ಅದು ರೈಟು. ನಂಬರ್ 4 ಬೆಂಡ್ ಫಾರ್ವರ್ಡ್ ಎಟ್ ಟಚ್ ದ ನೀಸ್. ಫಸ್ಟ್ ಆಫ್ ಆಲ್ ಎಡ್ಡೆ ಟಚ್ ಆಗ್ತಿಲ್ಲ ನೀಸ್ಗೆ, ಅದು ರಾಂಗು. ಹ್ಯಾಂಡ್ಸ್ನ ಸ್ಟ್ರೈಟ್ ಇಟ್ಕೊಂಡು ಆ ಟೋಸ್ ಟಚ್ ಮಾಡೋಕ್ಕೂ ಹೆಡ್ಡು ನೀ ಕೂಡ ಟಚ್ ಮಾಡಬೇಕು, ಇದು ರೈಟು. ನಂಬರ್ 5 ಲೆಗ್ ರೈಸಸ್, ನೋಡಿ ಲೆಗ್ ಫೋಲ್ಡ್ ಇದೆ, ಸರಿಯಾಗಿ ರೈಸ್ ಆಗ್ತಾ ಇಲ್ಲ, ಅದು ರಾಂಗು. ಲೆಗ್ ಸ್ಟ್ರೈಟಾಗಿ ಇಟ್ಕೊಂಡು ಫುಲ್ ಎಷ್ಟಾಗುತ್ತೋ ಅಷ್ಟು ಮೇಲೆ ತಗೊಂಡು ಇಲ್ಲಿ ಕೆಳಗಡೆ ಗ್ರೌಂಡ್ ಟಚ್ ಮಾಡಬಾರ್ದು. ಕರೆಕ್ಟಾಗಿ ವಿಡಿಯೋ ನೋಡಿ, ಇದು ರೈಟು. ಬರೀ ವರ್ಕೌಟ್ ಅಂದರೆ ಕರೆಕ್ಟ್ ಮಾಡಿದ್ರೆ ಸಾಕಾ? ಡಯಟ್ ಬೇಡವಾ? ಡಯಟ್ ಅಂತ ಕಮೆಂಟ್ ಹಾಕಿ, ನೆಕ್ಸ್ಟ್ ವಿಡಿಯೋ ಡಯಟ್ ಬಗ್ಗೆ ಮಾಡ್ತೀನಿ. ಹಾಗೆ ಒಂದು ಫಾಲೋ ಮಾಡ್ಕೊಬಿಡಿ.